ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ನಗರದ ಹಲವು ಭಾಗದಲ್ಲಿ ವಿವಿಧ ಮಾದರಿಯಲ್ಲಿ ಮೊಬೈಲ್ ಕಳ್ಳತನ ಮಾಡ್ತಾ ಇದ್ದವರನ್ನ ಗೋವಿಂದರಾಜನಗರ, ಮಹಾಲಕ್ಷ್ಮಿ ಲೇಔಟ್ ಮತ್ತು ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರತ್ಯೇಕ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಬಸ್ಸುಗಳಲ್ಲಿ ಪ್ರಯಾಣಿಸುವವರ ಟಾರ್ಗೆಟ್ ಮಾಡಿ ಮೊಬೈಲ್ ಕಳ್ಳತನ ಲೆಕಿನ್ ವಿಶಾಲ್ ಮತ್ತು ವಿರಾಕುಲಾ ಸಾಕಿಂ ಇಬ್ಬರು ಬಂಧಿಸಿ ಬಂಧಿತರಿಂದ 6,60,000 ಮೌಲ್ಯದ 38 ಮೊಬೈಲ್ ಸೀಸ್ ಮಾಡಿದರೆ, ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಇಬ್ಬರು ಮೊಬೈಲ್ ಕಳ್ಳರ ಬಂಧಿಸಿ ಬಂಧಿತರಿಂದ ಒಟ್ಟು 15 ಲಕ್ಷ ಮೌಲ್ಯದ 60 ಮೊಬೈಲ್ ಫೋನ್ ಸೀಸ್ ಮಾಡಿದ್ದಾರೆ. ಆಂಧ್ರ ಮೂಲದ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದು, ಚಾಕ್ಲಿ ಮನೋಹರ್ ಮತ್ತು ಕೊಮ್ಮು ಪ್ರಶಾಂತ್ ಬಂಧಿತ ಆರೋಪಿಗಳಾಗಿದ್ದು, ಇವರು ಕೂಡ ಬಿಎಂಟಿಸಿ ಬಸ್ಗಳ ಪ್ರಯಾಣಿಕರ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ರು. ಇನ್ನು ಈ ಕಳ್ಳರಿಯ 10 ರಿಂದ 20,000 ಬೆಲೆಯ ಮೊಬೈಲ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ರು. ಯಾಕಂದ್ರೆ ದುಬಾರಿ ಬೆಲೆ ಫೋನ್ ಆದ್ರೆ ಮಾಲೀಕರು ಕಂಪ್ಲೇಂಟ್ ಅಂತ ಹೋಗ್ತಾರೆ, ಪೊಲೀಸರು ಹಿಂದೆ ಬೀಳ್ತಾರೆ ಅನ್ನೋ ಕಾರಣಕ್ಕೆ ಸಣ್ಣ ಪುಟ್ಟ ಮೊಬೈಲ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಮೊಬೈಲ್ ಕದ್ದು ಆಂಧ್ರಕ್ಕೆ ಹೊರಟಿದ್ದ ಆರೋಪಿಗಳನ್ನ ಯಶವಂತಪುರ ರೈಲ್ವೆ ಸ್ಟೇಷನ್ ನಲ್ಲಿ ಲಾಕ್ ಮಾಡಲಾಗಿದೆ. ಇನ್ನು ಗೋವಿಂದರಾಜನಗರ ಪೊಲೀಸರ ಕಾರ್ಯಾಚರಣೆ ಬೈಕ್ ಮೊಬೈಲ್ ಕಳ್ಳತನ ಮಾಡ್ತಾ ಇದ್ದ 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರಿಂದ ಸುಮಾರು 6 ಲಕ್ಷ ಮೌಲ್ಯದ 38 ಮೊಬೈಲ್ ಮತ್ತು 8 ಬೈಕ್ಗಳು ಸೀಸ್ ಮಾಡಿದ್ದಾರೆ. ಬೈಕ್ ಕದ್ದು ಅವುಗಳನ್ನ ಮೊಬೈಲ್ ಕಳ್ಳತನಕ್ಕೆ ಬಳಸಿಕೊಳ್ತಾ ಇದ್ದ ಆರೋಪಿಗಳು ರಸ್ತೆಗಳಲ್ಲಿ ಓಡಾಡುವವರು, ಬಾರ್ಗಳಲ್ಲಿ ಇರುವವರಿಂದ ಕಳ್ಳತನ ಮಾಡ್ತಾ ಇದ್ದ ಆರೋಪಿಗಳು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸಗಾರರನ್ನು ಕೂಡ ಟಾರ್ಗೆಟ್ ಮಾಡಿ ಮೊಬೈಲ್ ಕಳ್ಳತನ ಮಾಡ್ತಾ ಇದ್ರು. ಮೊಹಮ್ಮದ್ ಸೋಹೇಲ್, ಭರತ್, ಹರೀಶ್, ಸಂತೋಷ್, ಸಲ್ಮಾನ್ ಖಾನ್ ಬಂಧಿತ ಆರೋಪಿಗಳಾಗಿದ್ದಾರೆ. ನಗರ ಪೊಲೀಸ್ ಠಾಣೆಯವರು ಕೂಡ ಅವರ ಸರಹದ್ದಿನಲ್ಲಿ ಆಗಿರ್ತಕ್ಕಂತಹ ದ್ವಿಚಕ್ರ ವಾಹನ ಮತ್ತು ಮೊಬೈಲ್ ಫೋನ್ಗಳನ್ನು ಕಳು ಮಾಡ್ತಾ ಇರ್ತಕ್ಕಂಥ 5 ವ್ಯಕ್ತಿಗಳನ್ನ ಬಂಧಿಸಿ 8 ದ್ವಿಚಕ್ರ ವಾಹನಗಳು ಮತ್ತು 38 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿರ್ತಾರೆ. ಒಟ್ಟು ಮೌಲ್ಯ ಸುಮಾರು 5.5 ಲಕ್ಷ ಅಂತೇಳಿ ಅಂದಾಜಿಸಲಾಗಿದೆ. ಇದರಿಂದ ಸುಮಾರು 9 ಪ್ರಕರಣಗಳು ನಮಗೆ ಈಗ ಬೆಳಕಿಗೆ ಬಂದಿರ್ತವೆ. ಇದು ನವೆಂಬರ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣ. ವಿಜಯನಗರ ಫುಡ್ ಸ್ಟ್ರೀಟ್ ಬಳಿ ನಿಲ್ಲಿಸಿ ಸ್ನೇಹಿತರ ಜೊತೆ ಊಟ ಮಾಡಲಿಕ್ಕೆ ಹೋದಾಗ ವಾಪಸ್ ಬರೋದ್ರಲ್ಲಿ ಆ ದ್ವಿಚಕ್ರ ವಾಹನವನ್ನು ಯಾರೋ ಕಳ್ಳರು ಕದ್ಕೊಂಡು ಹೋಗಿರ್ತಾರೆ. ಅದಾದ ನಂತರ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಹಂತವಾಗಿ ಒಟ್ಟು 5 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಮೇಲ್ಕಾಣಿಸಿದ ಎಲ್ಲ ಒಟ್ಟು ಸುಮಾರು 8 ದ್ವಿಚಕ್ರ ವಾಹನಗಳು ಮತ್ತು 38 ಮೊಬೈಲ್ ಫೋನ್ಗಳನ್ನು, ಈ ಮೊಬೈಲ್ ಫೋನ್ಗಳನ್ನು ಅವರು ಬೆಂಗಳೂರು ನಗರದ ಬೇರೆ ಬೇರೆ ಕಡೆಗಳಲ್ಲಿ ಕಳ್ಳತನ ಮಾಡ್ತಾ ಇದ್ರು, ಅಂದರೆ ಸುಲಿಗೆ ಮಾಡ್ತಾ ಇದ್ರು, ಮೊಬೈಲ್ ಸ್ನ್ಯಾಚಿಂಗ್ ಮಾಡ್ತಾ ಇದ್ರು ಅಂತೇಳಿ ಈಗ ಗೊತ್ತಾಗಿದೆ. ಈಗಾಗಲೇ ಹೇಳಿದಾಗೆ 9 ಕೇಸ್ಗಳು ನಮಗೆ ಪತ್ತೆಯಾಗಿದ್ದಾವೆ. ಅದ್ರ ಜೊತೆಗೆ ಉಳಿದ ಮೊಬೈಲ್ ಫೋನ್ಗಳ ವಾರಸುದಾರರ ಪತ್ತೆ ಕಾರ್ಯ ಕೂಡ ನಡೀತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.